ಟಿ ಸುಶೀಲಾ, ಬೆಂಗಳೂರು. ಪ್ರಥಮ ಮಹಿಳಾ ಹರಿದಾಸಿನಿ ಹೆಳವನಕಟ್ಟೆ ಗಿರಿಯಮ್ಮನ ಚರಿತ್ರೆ. ಧಾರವಾಡ ಜಿಲ್ಲೆಯ ರಾಣಿಬೆನ್ನೂರಿನಲ್ಲಿ ಕ್ರಿಸ್ತಶಕ 1750ರಲ್ಲಿ ಹೆಳವನಕಟ್ಟೆ ಗಿರಿಯಮ್ಮ ಜನಿಸಿದಳು. ತಂದೆ ಬಿಷ್ಟಪ್ಪ ಜೋಯಿಸರು, ತಾಯಿ ತುಂಗಮ್ಮ. ಇವಳ ಹಿರಿಯರು 60 ಒಕ್ಕಲು ಮನೆತನದ ಸ್ಮಾರ್ತ ಬ್ರಾಹ್ಮಣ ಸಂಪ್ರದಾಯಸ್ಥರು. ತಂದೆ ತಾಯಿಗೆ ಮಕ್ಕಳಿರಲಿಲ್ಲ. ತಿರುಪತಿ ತಿಮ್ಮಪ್ಪನ ಅನುಗ್ರಹದಿಂದ ಜನಿಸಿದ ಹೆಣ್ಣು ಮಗುವಿಗೆ ಗಿರಿಯಮ್ಮ ಎಂದು ಹೆಸರಿಟ್ಟರು. ಆದರೆ ಮಗುವಿನ ಏಳಿಗೆಯನ್ನು ನೋಡುವ ಭಾಗ್ಯ ತಂದೆ ತಾಯಿಗೆ ಇರಲಿಲ್ಲ. ಗಿರಿಯಮ್ಮ 4 ವರ್ಷದವಳಾಗಿದ್ದಾಗ ತಂದೆ ತಾಯಿ ತೀರಿಕೊಂಡರು. ಗಿರಿಯಮ್ಮ ಚಿಕ್ಕಪ್ಪ ಚಿಕ್ಕಮ್ಮಂದಿರ ಆಶ್ರಯದಲ್ಲಿ ಬೆಳೆದಳು. ಚಿಕ್ಕಂದಿನಿಂದಲೂ ಭಗವದ್ಭಕ್ತಿ ಎಂದರೆ ಗಿರಿಯಮ್ಮನಿಗೆ ಬಹಳ ಇಷ್ಟ. ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯ ಹರಿಹರ ತಾಲ್ಲೂಕಿನ ಮಲೇಬೆನ್ನೂರು ಹತ್ತಿರ ಕೋಮಾರನಹಳ್ಳಿ ಎಂಬ ಒಂದು ಗ್ರಾಮವಿತ್ತು. ಆ ಗ್ರಾಮದಲ್ಲಿ ದಿಬ್ಬ ಒಂದಿತ್ತು. ಅಲ್ಲಿ ಹೆಳವನೊಬ್ಬ ವಾಸವಾಗಿದ್ದನು. ದನ ಕಾಯುತ್ತಿದ್ದನು. ಸ್ಥಳ ಪುರಾಣದ ಪ್ರಕಾರ ನೀರು ಶೇಖರಣೆಗಾಗಿ ಒಂದು ಕಟ್ಟೆ ಕಟ್ಟಿದ್ದನು. ದಿಬ್ಬದಲ್ಲಿನ ಹುತ್ತಕ್ಕೆ ಪ್ರತಿದಿನ ಹಸುವೊಂದು ಬಂದು ಹಾಲು ಸುರಿಸಿ ಹೋಗುತ್ತಿತ್ತು. ಇದನ್ನು ಕಂಡ ಹೆಳವನು ಆ ಹುತ್ತವನ್ನು ಅಗೆದಾಗ ಶ್ರೀರಂಗನಾಥನ ವಿಗ್ರಹ ಸಿಕ್ಕಿತು. ಹೀಗಾಗಿ ಅಲ್ಲಿ ಒಂದು ಕ್ಷೇತ್ರ ಆಯಿತು. ಮುಂದೆ ಹೆಳವನು ಸತ್ತ ನಂತರ ಅವನ ಸ್ಮರಣಾರ್ಥ ಆ ಕ್ಷೇತ್ರಕ್ಕೆ ಹೆಳವನಕಟ್ಟೆ ಎಂದು ಹೆಸರಾಯಿತು. ಭಗವದ್ಭಕ್ತಿ ಸಂಸ್ಕಾರ ಹೊಂದಿದ್ದ ಗಿರಿಯಮ್ಮನಿಗೆ ಆ ಕಾಲದ ಪದ್ಧತಿಯಂತೆ ಬಾಲ್ಯ ವಿವಾಹವಾಯಿತು. ಮಲೇಬೆನ್ನೂರಿನ ಕೃಷ್ಣಪ್ಪನವರ ಮಗನೇ ತಿಪ್ಪರಸು. ಗಿರಿಯಮ್ಮನ ಆರಾಧ್ಯ ದೈವ ಶ್ರೀರಂಗನಾಥ. ಶ್ರೀರಂಗನಾಥನ ಕ್ಷೇತ್ರದಲ್ಲಿ ದಿನವೂ ಸೇವೆ ಮಾಡಲಾರಂಭಿಸಿದಳು. ಆ ದೇಗುಲಕ್ಕೆ ಬರುತ್ತಿದ್ದ ಭಕ್ತರ ಸಹವಾಸದಿಂದ ಗಿರಿಯಮ್ಮನ ಕವಿತಾ ರಚನಾ ಶಕ್ತಿ ಪ್ರಾರಂಭವಾಯಿತು. ಗಂಡನ ಮನೆಯಲ್ಲಿ ಸಾಂಸಾರಿಕದ ಮೋಹಕ್ಕೆ ಸಿಲುಕದೆ ವೈರಾಗ್ಯದಿಂದ ಜೀವನ ಸಾಗಿಸುತ್ತಿದ್ದಳು. ಅತ್ತೆ ಮಾವ ಗಂಡ ಎಲ್ಲರೂ ಒಳ್ಳೆಯವರೇ. ಇವಳ ಪತಿಯು ಗಿರಿಯಮ್ಮನನ್ನು ಮಡದಿ ಎಂದೇ ಭಾವಿಸದೆ ದೈವಿ ಅನುಭೂತಿಯನ್ನು ಹೊಂದಿದ ಮಹಾತ್ಮಳೆಂದು ತಿಳಿದು ಅವಳಲ್ಲಿ ವಿಶೇಷ ಭಕ್ತಿಯನ್ನಿರಿಸಿ ಬೇರೊಂದು ವಿವಾಹವಾಗಿ ಸಂಸಾರ ನಿರ್ವಹಣೆ ಮಾಡುತ್ತಿದ್ದನು. ಗಿರಿಯಮ್ಮ ರಂಗನಾಥನ ಮೇಲೆ ಇಟ್ಟ ಅಚಲವಾದ ನಿಷ್ಠೆಯಿಂದಾಗಿ ಅವಳಲ್ಲಿ ಆಂತರಿಕವಾಗಿ ದಿನೇ ದಿನೇ ಆಧ್ಯಾತ್ಮಿಕ ಬೆಳವಣಿಗೆ ಆಯಿತು. ಅವಳ ಮಾತಿನಲ್ಲಿ ಜನರಿಗೆ ಒಂದು ವಿಧವಾದ ವಿಶ್ವಾಸ ಬೆಳೆಯಿತು. ಯಾಕೆಂದರೆ ಅವಳಿಂದ ಅನೇಕ ಪವಾಡ ಸದೃಶ ಘಟನೆಗಳು ನಡೆದವು. ಹೆಳವನಕಟ್ಟೆಯ ಶ್ರೀರಂಗನಾಥನ ದೇಗುಲದಲ್ಲಿ ಒಂದು ದಿನ ವಿಶೇಷ ಪೂಜೆ ಇತ್ತು. ಅದಕ್ಕಾಗಿ ಅರ್ಚಕರು ಮನೆಯಲ್ಲಿಟ್ಟಿದ್ದ ದೇವರ ವಿಶೇಷ ಆಭರಣಗಳನ್ನು ತೊಳೆದು ತಂದು ದೇವರನ್ನು ಸಿಂಗರಿಸುತ್ತಿದ್ದರು. ಆಗ ಗಿರಿಯಮ್ಮ ಸ್ವಾಮಿಯ ಕೈಬೆರಳಿಗೆ ಹೊನ್ನಿನ ಉಂಗುರ ತೊಡಿಸಿಲ್ಲ ಎಂದಳು. ಅರ್ಚಕರು ಹರಿವಾಣ ನೋಡುತ್ತಾರೆ. ಅಲ್ಲಿ ಉಂಗುರ ಇಲ್ಲ, ನಾಪತ್ತೆಯಾಗಿದೆ. ಅವರಿಗೆ ಮನೆಯಿಂದ ಉಂಗುರ ತಂದಿದ್ದು ಚೆನ್ನಾಗಿ ನೆನಪಿದೆ. ಅಲ್ಲಿ ಇದ್ದವರು ಅರ್ಚಕರು ಮತ್ತು ಗಿರಿಯಮ್ಮ ಇಬ್ಬರೇ. ಮಹಾಸಾಧ್ವಿ ಗಿರಿಯಮ್ಮನನ್ನು ಅನುಮಾನಿಸುವ ಹಾಗೆ ಇರಲಿಲ್ಲ. ಅರ್ಚಕರಿಂದ ವಿಷಯ ತಿಳಿದ ಗಿರಿಯಮ್ಮನಿಗೆ ಹೊರಗಡೆ ಹಾರಾಡುತ್ತಿದ್ದ
ಗುಬ್ಬಚ್ಚಿಯನ್ನು ಕಂಡಳೋ. ಅವಳಿಗೆ ಏನೆನ್ನಿಸಿತೋ ಏನೋ, ಅವಳ ಬಾಯಿಂದ ಹೊನ್ನುತ್ತಾ ಗುಬ್ಬಿ ಹೊನ್ನುತ್ತಾ ಎಂದಳು. ಕ್ಷಣ ಮಾತ್ರದಲ್ಲಿ ಗುಬ್ಬಚ್ಚಿ ಕಚ್ಚಿಕೊಂಡು ಹೋಗಿದ್ದ ಉಂಗುರವನ್ನು ದೇವಾಲಯದ ಒಳಗಡೆ ತಂದು ಹರಿವಾಣದಲ್ಲಿರಿಸಿ ಹಾರಿ ಹೋಯಿತು. ಅರ್ಚಕರು ಉಂಗುರ ಗುಬ್ಬಿಯ ಹತ್ತಿರ ಇರುವುದು ಗಿರಿಯಮ್ಮನಿಗೆ ಹೇಗೆ ತಿಳಿಯಿತು ಎಂದು ಯೋಚಿಸಿದರು. ಗಿರಿಯಮ್ಮನ ಅಸಾಧಾರಣ ಅಲೌಕಿಕ ಶಕ್ತಿಗೆ ಬೆರಗಾದರು. ಮತ್ತೊಮ್ಮೆ ಒಂದು ಪವಾಡ ನಡೆಯಿತು. 3 ವರ್ಷದಿಂದ ಮಳೆ ಬರದೆ ಜನರು ಪ್ರಾಣಿಗಳು ಸಂಕಟ ಪಡುತ್ತಿದ್ದರು. ಆಗ ಅರ್ಚಕರಿಂದ ಪವಾಡ ಕೇಳಿದ್ದ ಜನರು ಗಿರಿಯಮ್ಮನನ್ನು ಮೊರೆ ಹೋದರು. ಅವರ ಕೋರಿಕೆಯನ್ನು ಮನ್ನಿಸಿ ಆಕೆ ಮಳೆಯ ದಯಮಾಡೋ ರಂಗಯ್ಯ ಎಂದು ಹಾಡಿದಳು. ಆಕೆಯ ಹಾಡು ಕೇಳಿದ ವರುಣದೇವ ಮಳೆ ಸುರಿಸಿ ಕೆರೆ ಕಟ್ಟೆ ಬಾವಿ ತುಂಬಿಸಿದನು. ಕೆಲವು ದಿನಗಳಾದ ಮೇಲೆ ಮತ್ತೊಂದು ಪವಾಡ. ಊರಿನ ಪಟೇಲ ಕೃಷ್ಣಪ್ಪನ ಮಗು ಕಾಯಿಲೆಯಿಂದ ಪ್ರಾಣ ಬಿಟ್ಟಾಗ ಗಿರಿಯಮ್ಮ ಶ್ರೀರಂಗನಾಥನನ್ನು ಪರಿಪರಿಯಾಗಿ ಪ್ರಾರ್ಥಿಸಿದಳು. ಮಗುವಿಗೆ ಹೋಗಿದ್ದ ಪ್ರಾಣ ಮರಳಿ ಬಂದದ್ದನ್ನು ನೋಡಿ ಜನರೆಲ್ಲ ಆಶ್ಚರ್ಯಪಟ್ಟರು. ಇನ್ನೊಮ್ಮೆ ಕಣ್ಣಿಲ್ಲದ ಪುಂಗನೂರಿನ ರಾಜಕುಮಾರನಿಗೆ ದೃಷ್ಟಿದಾನ ಮಾಡಿದಳು. ಕಟ್ಟಿಗೆಗೆ ಬದಲು ತನ್ನ ಕಾಲಿನಿಂದ ಅಡುಗೆಯನ್ನೂ ಮಾಡಿದಳು. ಇಷ್ಟು ಹೊತ್ತಿಗಾಗಲೇ ಇವಳ ಕೀರ್ತಿ ಎಲ್ಲ ಕಡೆ ಹಬ್ಬಿತ್ತು. ಸುಮತೀಂದ್ರ ಸ್ವಾಮಿಗಳೆಂಬ ಹೆಸರು ಪಡೆದ ಮಂತ್ರಾಲಯ ಮಠದ ಸ್ವಾಮಿಗಳು ಮಲೆಬೆನ್ನೂರಿಗೆ ಬಂದಾಗ ಗಿರಿಯಮ್ಮನ ಬಗ್ಗೆ ಅನೇಕ ಅಸೂಯಾಪರರು ಸ್ವಾಮಿಗಳ ಮತ್ತು ಮಠಾಧಿಕಾರಿಗಳಿಗೆ ಚಾಡಿ ಹೇಳಿದರು. ಆದರೆ ಎಲ್ಲವನ್ನೂ ಅರಿತಿದ್ದ ಸ್ವಾಮಿಗಳು ಗಿರಿಯಮ್ಮನಿಗೆ ಮೊದಲು ತೀರ್ಥ ಕೊಟ್ಟು ಆಕೆಯ ಮಹಾತ್ಮೆಯನ್ನು ಎಲ್ಲರಿಗೂ ತಿಳಿಸಿದರು. ಉಡುಪಿಗೆ ಯಾತ್ರೆ ಹೋಗುವಾಗ ಗೋಪಾಲದಾಸರು ಮಲೆಬೆನ್ನೂರಿಗೆ ಬಂದು ಗಿರಿಯಮ್ಮನಿಗೆ ಬಾಲಗೋಪಾಲನ ಸುಂದರವಾದ ಮೂರ್ತಿಯೊಂದನ್ನು ಕೊಟ್ಟು ಮುದ್ರಿಕೆಯನ್ನು ನೀಡಿದರು. ಮುಂದೆ ಹೆಳವನಕಟ್ಟೆ ರಂಗ ಎಂಬ ಅಂಕಿತದಲ್ಲಿ ಗಿರಿಯಮ್ಮ ಕೀರ್ತನೆಗಳನ್ನು ರಚಿಸಿದಳು. ಜನ ತಂಡೋಪತಂಡವಾಗಿ ಬಂದು ಅವಳ ದರ್ಶನವನ್ನು ಪಡೆಯುತ್ತಿದ್ದರು. ಕೊನೆಗಾಲದಲ್ಲಿ ಅವಳಿಗೆ ಮಾರುತಿಯ ದರ್ಶನವಾಯಿತು. ಗಿರಿಯಮ್ಮ ನೂರಾರು ದೇವರ ನಾಮಗಳನ್ನು ರಚಿಸಿದ್ದರೂ ಹಾಡಿದ್ದರೂ ಸಿಕ್ಕಿರುವುದು ಸ್ವಲ್ಪ. ಕೃಷ್ಣ ಕೊರವಂಜಿ, ಬ್ರಹ್ಮ ಕೊರವಂಜಿ, ಉದ್ದಾಳಿಕನ ಕತೆ, ಲವಕುಶರ ಕಾಳಗ, ಸೀತಾ ಕಲ್ಯಾಣ, ಶಂಕರ ಗಂಡನ ಪಾಡು, ಚಂದ್ರಹಾಸ ಕತೆ ಹೀಗೆ ಮುಂತಾದ ಅನೇಕ ಕೃತಿಯನ್ನು ಬರೆದಿದ್ದಾಳೆ. ಗಿರಿಯಮ್ಮನಿಗೆ ಷಷ್ಠಿ ಪೂರ್ತಿಯಾಯಿತು. ಅಂದು ನಾಗರ ಪಂಚಮಿ. ಕೊನೆಗಾಲದಲ್ಲಿ ಮಾರುತಿಯ ದರ್ಶನವಾಯಿತು. ಹೊನ್ನಾಳಿಯ ಸಮೀಪದ ತುಂಗೆಯ ಪೂರ್ಣ ಪ್ರವಾಹದಲ್ಲಿ ಐಕ್ಯಳಾದಳು. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಗಿರಿಯಮ್ಮನ ಸ್ಥಾನ ಬಹಳ ಮಹತ್ವದಾಗಿದೆ. ಧನ್ಯವಾದಗಳು.